ಈಗ ಎಲ್ಲರ ಕಡೆ ಸ್ಮಾರ್ಟ್ ಮೊಬೈಲ್ಗಳಿವೆ. ಎಲ್ಲರೂ ಫೇಸ್ಬುಕ್ ಲೈವ್ ಮಾಡ್ರಿ. ನಮ್ಮಲ್ಲಿ ಕಳೆಯಲ್ಲಿ ವಿನಂತಿ, ಎಲ್ಲರೂ ಫೇಸ್ಬುಕ್ ಲೈವ್ ಮಾಡ್ರಿ. ಯಾಕಂದ್ರೆ ಇದು ರಾಜ್ಯ ಮಟ್ಟಕ್ಕೆ ತಲುಪಬೇಕಾಗಿದೆ. ಈಗ ಬಾಯಿಗೆ ಹೇಳಿದಾಯ್ತು, ವಿಡಿಯೋ ಮಾಡಿದಾಯ್ತು, ಸರ್ಕಾರಕ್ಕೆ ಬರೆದು ಕೊಡ್ಬೇಕಲ್ರಪ್ಪ. ಅದನ್ನೇ ನಿರ್ಣಯ ಅಂತ ಕರಿತೀವಿ. ದಯವಿಟ್ಟು ನೀವು ಗುಲಾಮರಾಗಿ ಕೆಲಸ ಮಾಡಬೇಡಿ. ದಯವಿಟ್ಟು ಕೆಲಸ ಮಾಡಿ. ಇವತ್ತರಿಗೆ ಮಾಡಿ ಬನ್ನಿ ಸರ್, ನಾವು ನಿಮಗೆ ಆಸ್ತಿ ಕೊಡ್ತೀನಿ. ನಮ್ಮ ಆಸ್ತಿನ ನೀವು ಅಡಿಕೆ ತೋರ ಗೆಜೆಟ್ನಲ್ಲಿಯೂ ಕೂಡ ಅದು ಪಾಸ್ ಆಗ್ಯದ. ಇದು ರೈತರ ಆಸ್ತಿ. ಕೆರೆಗಳು ಎಲ್ಲೆಲ್ಲಿ ಕೆರೆಗಳಿದ್ದಾವೆ, ಎಲ್ಲೆಲ್ಲಿ ಹಳ್ಳ ಕೊಳ್ಳಗಳಿದ್ದಾವೆ, ಬಾವಿಗಳಿದ್ದಾವೆ, ಅದು ಯಾರ ಸಂಪತ್ತು ಅಂದ್ರೆ ಅದು ಪ್ರಜೆಗಳ ಸಂಪತ್ತು, ರೈತರ ಸಂಪತ್ತು. ಅದಕ್ಕಾಗಿ ಇಲ್ಲಿ ಅವ್ರ ಗೇಟ್ ಹಾಕ್ಕೊಂಡು, ಅವ್ರ ಕಂಪೌಂಡ್ ಹಾಕ್ಕೊಂಡು, ಅವ್ರ ಕೆರೆಯನ್ನು ಅತಿಕ್ರಮಣ ಮಾಡಿದ್ರಿಂದಾಗಿ ನಾವೇನು ಮಾಡಿದ್ವಪ್ಪ ಅಂದ್ರೆ ಇವತ್ತು ಬಡೋಟ ಅನ್ನುವಂಥ ದೊಡ್ಡದಾಗಿರ್ತಕ್ಕಂಥ ನಿರ್ಮಾಣ ಆಗ್ಯದ ಗೇಟ್. ಆ ಗೇಟ್ ಮುರಿದ್ವಿ. ಯಾಕಂದ್ರೆ ನಮ್ಗೆ ಹೋಗಕ್ಕೆ ದಾರಿ ಇಲ್ಲ. ಕಂಪೌಂಡ್ ಕೂಡ ಮುರಿದ್ವಿ. ನಮ್ಮ ಇದ್ರೊಳಗನೆ ನಾವು ಹೇಳಿದ್ವಿ, ನಮ್ಮ ರೈತರಿಗೆ, ನಮ್ಮೆಲ್ಲ ಹೋರಾಟಗಾರರಿಗೆ ಎಲ್ಲರಿಗೆ ಹೇಳಿದ್ವಿ. ಅದಕ್ಕಾಗಿ ಮುರಿ ಅಂತ ನಾವೇ ಹೇಳಿದ್ವಿ. ನೋವಿನಿಂದ ಆಕ್ರೋಶ ಬಂದಿದೆ. ಆಕ್ರೋಶ ಅಂದ್ರೆ ಅವ್ರ ಮನೆ ಅಂತಂದ್ರೆ ಅವ್ರೇನು ನಮಗೆ ಸಂಬಂಧಿಕರೆಲ್ಲ ಇದಲ್ಲ, ನಮಗೆ ದ್ವೇಷ ಇಲ್ಲ. ಆದರೆ ಯಾಕೆ ದ್ವೇಷ ಮಾಡಕತ್ತೀವಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಜನರಿಗೆ ಸಿಗ್ತಕ್ಕಂಥ ಆ ನಮ್ಮ ಜಾನುವಾರುಗಳಿಗೆ ಸಿಗ್ತಕ್ಕಂಥ ಆ ನೀರನ್ನು ಕಸ್ಕೊಂಡಾರ. ಈ ಜಗತ್ತಿನೊಳಗೆ ಮೂರೇ ರತ್ನಗಳು: ಅನ್ನ, ಜಲ ಮತ್ತು ಒಂದೆರಡು ಒಳ್ಳೆ ಮಾತು ಅಂತ ಹೇಳ್ತಾರೆ. ಮುಂದೇನು ನಮಗೆ ಕೆರೆಗೆ ಜಾಗ ಕೊಡ್ಬೇಕು. ಕೆರೆಗೆ ಎಲ್ಲ ಜಾನುವಾರುಗಳಿಗೆ ಹೋಗಕ್ಕೆ ದಾರಿ ಕೊಡ್ಬೇಕು. ಎಲ್ಲರಿಗೂ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎರಡನೇದು ಏನಂತಂದ್ರೆ ಇಲ್ಲಿರ್ತಕ್ಕಂಥ ಕಂಪ್ನಿಗಳು ನಮಗೇನು ಅವೇನು ಉಪಕಾರಿ ಅಲ್ಲ, ಅಪಕಾರಿ ಅವು, ಮಾರಕಗಳು. ನಮಗೆ ಸ್ಮಾರಕಗಳಾಗಿಲ್ಲ.